ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಲೈಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಇವತ್ತೇನು ಅಷ್ಟೇನು ಸರಿ ಇರಲಿಲ್ಲ ಮಾರ್ಕೆಟ್, ಓಕೆನಾ. ಸೊ ನಮ್ಮ ಲೆವೆಲ್ಲು ನಾನು ಗ್ರೂಪಿಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮಗೆ ಗ್ರೂಪಲ್ಲಿ, ಓಕೆನಾ, ಟೆಲಿಗ್ರಾಮು ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಯಾಕೆ ನಾನು ಜಾಯ್ನ್ ಆಗೋಕ್ಕೆ ಹೇಳ್ತೀನಿ ಅಂತಂತಂದರೆ ಅಲ್ಲಿ ಮೆಸೇಜ್ ಹಾಕ್ಬಿಡ್ತೀನಿ ನಾನು, ಓಕೆನಾ. ಏನು ಅಂತಂದರೆ ನಾನು ಹೇಳಿಬಿಟ್ಟೆ ನಾನು ನಿಮಗೆ 900 ಮತ್ತು 26 ಲೆವೆಲ್ ಹತ್ರ ಓವರ್ ರೈಟಿಂಗ್ ಡೇಟಾದಲ್ಲಿ ಆಪ್ಷನ್ ಚೈನಲ್ಲಿ ಓವರ್ ರೈಟಿಂಗ್ ಡೇಟಾ ಆಗಿದೆ. ಸೊ ನೋ ಟ್ರೇಡಿಂಗ್ ಝೋನ್ ಅಂತ, ಓಕೆನಾ. ಸೊ ಇದರಿಂದ ಮೆಸೇಜ್ ಹಾಕೋದ್ರಿಂದ ಏನಾಗ್ತೀರಾ, ನೀವು ಅವಾಯ್ಡ್ ಮಾಡ್ತೀರಾ, ಓಕೆನಾ. ಟ್ರೇಡ್ನ ಅವಾಯ್ಡ್ ಮಾಡಿ, ಓಕೆಪ್ಪ ಇವತ್ತು ಈ ಲೆವೆಲ್ 2 ಲೆವೆಲ್ ಬ್ರೇಕ್ ಆದರೆ ಮಾತ್ರ ನಾವು ಟ್ರೇಡ್ ಮಾಡೋಣ ಅಂತ. ಸೊ ಅದಕ್ಕೆ ಇಲ್ಲಿ ನೋಡಿ 900 ಮತ್ತು 26,000. ಸೊ 26 ಮತ್ತು 900 ಮಧ್ಯದಲ್ಲಿ ಓವರ್ ರೈಟಿಂಗ್ ಡೇಟಾ ಇತ್ತು ಆಪ್ಷನ್ ಚಾನಲ್. ಅದಕ್ಕೆ ನಾನು ಗ್ರೂಪಲ್ಲೇ ಹಾಕಿಬಿಟ್ಟಿದ್ದೆ ನಾನು, ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಬಿ ಕೇರ್ಫುಲ್ ಅಂತ. ಸೊ ನಿನ್ನೆ ಎನಲೈಸಿಸ್ ಪ್ರಕಾರ ಹೇಗೆ ವರ್ಕ್ ಆಗಿದೆ ಮಾರ್ಕೆಟು ಒಂದು ಸತಿ ನೋಡಿಬಿಡೋಣ. ಯಾಕಂತಂದರೆ 960 ಮತ್ತು 26K, ಓಕೆನಾ. 26K ಹೆಡ್ ಹಾಕಿದೆ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ. ಯಾಕಂದರೆ ಸೇಲರ್ಸ್ದು ಸೈಕಲಾಜಿಕಲ್ ನಂಬರ್ ಇದು, ಏನಾದರೂ ತೆಗೆದರೆ 120 ಅಂತ. ಸೊ ನಿಮಗೆ 900, ಓಕೆನಾ, 900ಇಂದ ಮೇಲ್ಗಡೆ ಹೋಗ್ಬಿಟ್ಟು 26ಇಂದ ಮತ್ತೆ ಕೆಳಗಡೆ ಬಂದಿದೆ. ಸೊ ಮಾರ್ಕೆಟು ಪ್ಯಾಟ್ರನ್ ಉಲ್ಟಾ ಆಗಿದೆ, ಓಕೆನಾ. ಸೊ ಈಗ ನಾಳೆ ಹೇಗೆ ವರ್ಕ್ ಮಾಡುತ್ತೆ, ಇವತ್ತಂತೂ ಟೋಟಲಿ ಬ್ಯಾಡ್ ಅಂತ ಅಂದ್ಕೊಳೋಣ, ಓಕೆ. ಸೊ ಟ್ರೇಡು ಸಿಕ್ಕಿಲ್ಲ ಅಂತ ಅಂದ್ಕೊಂಬಿಡೋಣ. ಸೊ ಸಮ್ಟೈಮ್ಸ್ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಎಕ್ಸ್ಪೈರಿ ಇದ್ದಾಗ ಯಾಕೆ ನಾನು ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಅಂದರೆ ಇದ್ರ ಸಲುವಾಗಿ. ಇಲ್ಲೇನಾದರೂ ನೀವು ಸಿಕ್ಕಾಕೊಂಡ್ಬಿಟ್ರೆ ಮಧ್ಯದಲ್ಲಿ ಇದೇ ರೀತಿ ಒದ್ದಾಡಿಸ್ಬಿಡುತ್ತೆ ಮಾರ್ಕೆಟ್, ಓಕೆನಾ. ಸೊ ಡೇ ಕ್ಯಾಂಡಲ್ಲು ಒಂದು ನಿಮಿಷ ಇರಿ, ಡೇ ಕ್ಯಾಂಡಲ್ ನೋಡಿಬಿಡೋಣ. ವೀಕ್ಲಿ ಕ್ಯಾಂಡಲ್ ಏನಂತಿದೆ, ಗ್ರೀನ್ ಇದೆ, ಓಕೆ. ವೀಕ್ಲಿ ಪಾಸಿಟಿವ್ ಕಾಣಿಸ್ತಾ ಇದೆ, ಬಟ್ ನನಗೇನೋ ಬುಲಿಶ್ ಮೂಮೆಂಟ್ ಇಲ್ಲ, ಓಕೆ. ಡೇ ಕ್ಯಾಂಡಲಲ್ಲಿ ಮಾತ್ರ ಬರೀ ಹೇಳಿದ್ದೆ ನಿನ್ನೆ, ಅದು ಕೂಡ ಹೇಳಿದ್ದೆ ನಾನು ನಿಮಗೆ, ಮೇಲ್ಗಡೆ ಏನಾದರೂ ಓಪನ್ ಆಗಿದ್ದರೆ ಇಲ್ಲಿಂದ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂತ. ಬಟ್ ನಮ್ಮ ಟಾರ್ಗೆಟ್ ಮಾತ್ರ ರೀಚ್ ಆಗಿಲ್ಲ. ಬಟ್ ಗ್ರೂಪಲ್ಲಿ ಮಾತ್ರ ನಾನು ಮೆಸೇಜ್ ಹಾಕಿಬಿಟ್ಟಿದ್ದೆ. ಯಾಕಂದರೆ ಈ ಎಕ್ಸ್ಪೈರಿ ಡೇ ಇರುತ್ತಲ್ಲ, ಎಕ್ಸ್ಪೈರಿ ಡೇ ಇದ್ದಾಗ ಒಂದು ನಿಮಿಷ, ಓಕೆ, ಎಕ್ಸ್ಪೈರಿ ಡೇ ಇರುತ್ತಲ್ಲ ಅವತ್ತು ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ ಆಪ್ಷನ್ ಚೈನ್ ಡೇಟಾ ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಇದನ್ನು ಓವರ್ ರೈಟಿಂಗ್ ಡೇಟಾ ಆಯಿತು ಅಂದ್ಕೊಳ್ಳಿ, ಎಲ್ಲೂ ಮೂಮೆಂಟ್ ಬರೋಲ್ಲ. ನಾವೇನು ಟಾರ್ಗೆಟ್ ಕೊಟ್ಟಿರ್ತೀವಿ 120, ಕೆಳಗಡೆ 700, ಏನೇ ಟಾರ್ಗೆಟ್ ಕೊಡಲಿ ಇದು ಯಾವುದೂ ವರ್ಕ್ ಆಗಂಗಿಲ್ಲ. ಟೋಟಲಿ ವರ್ಕ್ ಆಗೋದು ಅಂತಂದರೆ ಆಪ್ಷನ್ ಚೈನ್ ಆವಾಗ. ಸೊ ಓವರ್ ರೈಟಿಂಗ್ ಡಾಟಾ ಆಗಿರಲಿಲ್ಲ ಅಂತಂತಂದರೆ ಯಾವ ಕಡೆ ಆದರೂ ಮೂಮೆಂಟ್ ಬರ್ತಿತ್ತು. ಬಟ್ ಈಗ ಮಾತ್ರ ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟಿದೆ, ಬಟ್ ಡೋಜಿ ಕ್ಯಾಂಡಲ್ ಕೊಟ್ಟಿದೆ, ಓಕೆ. ಡೋಜಿ ಕ್ಯಾಂಡಲ್ ಕೊಟ್ಟಿದೆ, ಬಟ್ ಇದ್ರದ್ದು ಅರ್ಥ ಏನು ಅಂತಂತಂದರೆ ನಾನು ಮೇಲೆ ಹೋಗೋಕ್ಕೂ ರೆಡಿ ಇದ್ದೀನಿ, ಕೆಳಗೆ ಬರೋಕ್ಕೂ ರೆಡಿ ಇದ್ದೀನಿ ಅಂತ. ಬಟ್ ಇನ್ನೂ ಡಿಸಿಷನ್ ಆಗಿಲ್ಲ. ಕಾಲ್ ಸೈಡ್ ಹೋಗುತ್ತೋ ಬಟ್ ಪುಟ್ ಸೈಡ್ ಹೋಗುತ್ತೋ ಗೊತ್ತಿಲ್ಲ, ಓಕೆನಾ. ಸೊ ಅದನ್ನು ಕಾಯ್ದು ನೋಡಬೇಕಾಗುತ್ತೆ. ಇದೇ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, 930 ಲೆವೆಲ್, ಓಕೆನಾ. 930 ಲೆವೆಲ್ ಇಂಪಾರ್ಟೆಂಟ್ ಆದಾಗ ಇದು ಮೇಲ್ಗಡೆ ಬಂದುಬಿಟ್ಟು 200 ಅಂದರೆ 26,200 ಇದು ಟಾರ್ಗೆಟ್. ಈ ಟಾರ್ಗೆಟಿಗೆ ರೀಚ್ ಆಗುತ್ತೆ. ಸೊ ಕೆಳಗಡೆ 930 ಏನಾದರೂ ಇಲ್ಲಿಂದ ಕೆಳಗಡೆ ಬರ್ತಾಯಿತ್ತು ಅಂದ್ಕೊಳ್ಳಿ, ಬಟ್ ವೇಟ್ ಮಾಡಿ 800, ಓಕೆನಾ. 800 ಏನಾದರೂ ಬ್ರೇಕ್ ಆದರೆ ಇಲ್ಲಿನೂ ಹಾಗೆ, ಓಕೆ. 26,030ಇಂದ ಮೇಲ್ಗಡೆ ಏನಾದರೂ ಬ್ರೇಕ್ ಆಗಲಿ, ಇಲ್ಲಿ ಸಸ್ಟೇನಾಗಿ ಬ್ರೇಕ್ ಆಗಿತ್ತು ಅಂತಂತಂದರೆ ಮೇಲ್ಗಡೆ ಟಾರ್ಗೆಟ್ ಮಾಡಿ 200, ಓಕೆ. ಕೆಳಗಡೆ ಅಷ್ಟೇ, ಕೆಳಗಡೆ ಬರೋಕ್ಕೆ ಬಿಡಿ ಒಂಚೂರು. ಯಾಕಂದರೆ ಇಲ್ಲಿ ಪಾಸಿಟಿವ್ ಕ್ಯಾಂಡಲ್ ಇದೆ, ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಇದೆ, ಹೇಳಿಕ್ಕಾಗಲ್ಲ, ಇಲ್ಲಿಂದ ತೆಗಿತಾನೆ ಇದೆ ಮಾರ್ಕೆಟ್ ಮೇಲ್ಗಡೆ, ಓಕೆನಾ. ಸೊ ಇದು ಒಂದು ರೀಟೆಸ್ಟ್ ಬರಲೇಬೇಕು. ಇಲ್ಲಿ 25,600ಗಾದರೂ ಬರಬೇಕು, 25,400ಗಾದರೂ ಬರಬೇಕು. ನೋಡೋಣ, ನಮ್ಮದು ಎನಲೈಸಿಸ್ ಪ್ರಕಾರ ಬಂದರೆ ಚೆನ್ನಾಗಿರುತ್ತೆ. ಬಟ್ ಕೆಳಗಡೆ ಶೋರ್ ಇದ್ದೀನಿ. ಇಲ್ಲಿ ಕೆಳಗಡೆ ಏನಾದರೂ ಬಂತು ಅಂದ್ಕೊಳ್ಳಿ, ಇಲ್ಲೇನಾಗುತ್ತೆ 25,400 ಟಾರ್ಗೆಟ್ ಆಗುತ್ತೆ, ಓಕೆ. ಸೊ ಒಂದು ನಿಮಿಷ ಇರಿ, ನೋಡಿಬಿಡ್ತೀನಿ. 25,400, ಓಕೆ. 25,400 ಇಲ್ಲಾಗುತ್ತೆ, ಓಕೆ. ಇಲ್ಲಿ ಬೇಡ, 25,600 ಮಾಡ್ಕೊಳ್ಳಿ, ಓಕೆನಾ. ಮೇಲ್ಗಡೆ ಒಂದು 200, ಕೆಳಗಡೆ ಒಂದು 200, ಓಕೆ. ಮೇಲ್ಗಡೆ 150 ಬರುತ್ತೆ, ಕೆಳಗಡೆ 200 ಬರುತ್ತೆ. ಬಟ್ ನಮ್ಮದು ಟಾರ್ಗೆಟ್ ಏನಿದೆ ಯಾವಾಗಲೂ ನೀವು 100 ಇಟ್ಕೊಳ್ಳಿ. ಅದಕ್ಕೆ ಇವತ್ತು ನೋಡಿ 120 ಕೊಟ್ಟಿದ್ದೆ, ಹೌದಾ, 26. ಬಟ್ ಆದರೂ ನಾನು 10% ಅಂತ ಹೇಳಿದ್ದೆ. ಯಾಕೆ ಅಂತಂತಂದರೆ ಇದೇ ರೀತಿ ಗದ್ದಲ ಇರುತ್ತೆ ಒಂದು ಸರ್ತಿ ಮಾರ್ಕೆಟಲ್ಲಿ. ಅದಕ್ಕೆ ಎಕ್ಸ್ಪೈರಿ ದಿನ ನೀವು 10 ರೂಪಾಯಿ ತೊಗೊಂಡಿದ್ರೆ
ಅದು ₹1 ಬರೋದು ಕಷ್ಟ. ಅದನ್ನು ಝೀರೋ ಹಾಕ್ಕೊಂಡೇ ಹೋಗುತ್ತೆ ನಿಮ್ಮ ಮೈನಸ್. ಲಾಸ್ಟಲ್ಲಿ 0.05 ಬಂದು ನಿಮ್ಮ ಟೋಟಲ್ 10K ಲಾಸ್ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ನಿಮ್ಗೆ ಏನು ಹೇಳ್ತಿರ್ತೀನಿ ಅಂದರೆ 10K ನಿಮ್ದು ಏನು ಮೈನಸ್ ತೊಗೊಳಕ್ಕೆ ರೆಡಿ ಇರ್ತಿರೋ 5K ಅದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇದು ನಿಮ್ಮದು SL ಅಂಡರ್ SL ಬರುತ್ತೆ ನಿಮ್ಮ ಟಾರ್ಗೆಟ್, ಹೌದಾ? ಸೊ ಕ್ಲಿಯರಾಗಿ ಇಟ್ಬಿಡಿ ಮಾರ್ಕೆಟು, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಓಕೆ, ಒಂದು 5 ಮಿನಿಟ್ಸಲ್ಲಿ ಇನ್ನೊಂದ್ಸತಿ ನಾನು ನಿಮ್ಗೆ ಟೋಟಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಓಕೆ, 5 ಮಿನಿಟ್ಸ್. ಓಕೆ, ಮೇಲ್ಗಡೆ ಒಂದು ಲೈನ್ ಹಾಕ್ಕೊಳ್ಳಿ, ಬೆಟ್ರು ಅಂತಂದರೆ ಕೆಳಗಡೆ ಒಂದು ಲೈನ್ ಹಾಕೊಂಬಿಡಿ. ಓಕೆ, ಇದೆಲ್ಲ ಮಧ್ಯದಲ್ಲಿ ಏನಾಗುತ್ತೆ, ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ, ಯಾಕಂದರೆ ಮತ್ತೆ ಮಧ್ಯದಲ್ಲೇ ಸಿಕ್ಕಾಕೊಂಡಿದೆ ಮಾರ್ಕೆಟು. ಇನ್ನೊಂದು ನಾನು ನಿಮಗೆ ವಿಷಯ ಹೇಳಬೇಕು, ಏನು ಅಂತಂತಂದರೆ ಒಂದು ಡೇ ಕ್ಯಾಂಡಲಲ್ಲಿ ತೋರಿಸ್ಬಿಡ್ತೀನಿ. ದೊಡ್ಡ ದೊಡ್ಡ ಕ್ಯಾಂಡಲ್ ಎಲ್ಲಿದೆ ಫೆಬ್ರವರಿ ತಿಂಗಳದು ಅಂತ. ಓಕೆನಾ? ಕಳೆದ್ರೂ ಕಳಿತಿರಬೇಕು ಅಂತ ಹೇಳಿದ್ನಲ್ಲ ಒಂದು ಇದರಲ್ಲಿ ಅನಲೈಸಲ್ಲಿ. ಇದು ನೋಡಿ ಈ ಲೆವೆಲ್. ಓಕೆ, ಇದು 24,600 ಮತ್ತು 26,400. ಸ್ವಲ್ಪ ಒಂಚೂರು ಇಂಚು ಮುಂಚೆ ಇದೆ. ಓಕೆ, 6 ಈ ಕಡೆ ಬಂದಿದೆ, ಇದು 6 ಈ ಕಡೆ ಬಂದಿದೆ, ಸೇಮ್ ಇದೆ. ಓಕೆನಾ? 1000 ಪಾಯಿಂಟ್ಸ್, ಮೋರ್ ದೆನ್ 2000 ಪಾಯಿಂಟ್ ಆಗುತ್ತೆ. ಓಕೆ, ಇದರಲ್ಲಿ ಏನು ಅಂತಂತಂದರೆ ನಿಮಗೆ ಓಕೆ, ಇದರಲ್ಲಿ ಇದಂತೂ ಮಧ್ಯದಲ್ಲಿ ನೋ ಟ್ರೇಡಿಂಗ್ ಝೋನ್ ಇದೆ. ಓಕೆ, ಇದಾದ ತಕ್ಷಣ ಏನೋ ಹೇಳಬೇಕಂದ್ರೆ ನೆನಪೋಯ್ತು. ಓಕೆ, ಇದೊಂದು ಕ್ಯಾಂಡಲಲ್ಲಿ ಏನು ಗಳಿಸಿದ್ದೀರಲ್ಲ ನೀವು, ಓಕೆ, ಇದು ಟ್ಯಾರಿಫ್ದು. ಓಕೆ, ಟ್ಯಾರಿಫ್ದು ಮತ್ತು ಇದು ಬಜೆಟ್ದು. ಇವೆರಡ್ದು ನೀವೇನು ಗಳಿಸಿರ್ತೀರ ಇಲ್ಲಿ. ಓಕೆನಾ? ಇಲ್ಲೊಂದು 50,000 ಗಳಿಸಿದ್ದೀರಿ ಅಂದ್ಕೊಳ್ಳಿ, ಇಲ್ಲೊಂದು 50,000 ಗಳಿಸಿದ್ದೀರಿ ಅಂದ್ಕೊಳ್ಳಿ. ಓಕೆ, ಸೊ ಫೆಬ್ರವರಿ ತಿಂಗಳು ಹೆಂಗಾಗುತ್ತೆ ನಿಮಗೆ ಅಂತಂತಂದರೆ ಇದೆಲ್ಲ ಕಿತ್ಕೊಳೋವರೆಗೂ ನಿಮ್ಮ -50 ಮೋರ್ ದೆನ್ 2 ಕಡೆ ಸೇರ್ಕೊಂಡ್ಬಿಟ್ಟು, ಓಕೆ, ಮೋರ್ ದೆನ್ ಒಂದು 2 ಲ್ಯಾಕ್ ನಿಮ್ಮಿಂದ ಕಿತ್ಕೊಳ್ಳಿಲ್ಲ ಅಂದ್ಕೊಳ್ಳಿ, ಮಾರ್ಕೆಟಿಗೆ ಸಮಾಧಾನ ಆಗೋಲ್ಲ. ಸೊ ಅದಕ್ಕೆ ಬಿ ಕೇರ್ಫುಲ್. ನಿಮ್ದೇನು ಗಳಿಸಿರ್ತೀರೋ ಅದರಲ್ಲಿ ಏನು ಮಾಡಿ, ಫೆಬ್ರವರಿ ತೆಗೆಯೋವರೆಗೂ ಮತ್ತೆ ಒಂದೊಂದು ಲಾಟಲ್ಲೇ ಟ್ರೈ ಮಾಡಿ. ಪಾಸಿಟಿವ್ ಅನಿಸಿದಾಗ ಪ್ರೈಸ್ ಆ್ಯಕ್ಷನ್ ಕರೆಕ್ಟಾಗಿ ಮೇಲೆ ಹೋಗ್ತಾ ಇದೆ ಅಂದಾಗ ಒಂದು SL ತೊಗೊಂಡು ಟಾರ್ಗೆಟನ್ನು ಹಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಅದನ್ನು ಬಿಟ್ಕೊಂಡು ನಾನು ಇಲ್ಲೊಂದು 50,000 ಗಳಿಸಿದ್ದೀನಿ, ಇಲ್ಲೊಂದು 50,000 ಗಳಿಸಿದ್ದೀನಿ ಅಂತ ಇಲ್ಲ 50 ಹಾಕಿದ್ರಿ ಅಂದ್ಕೊಳ್ಳಿ, ಇಲ್ಲಿ ಮೈನಸ್ ಆಗುತ್ತೆ, ತಡನೇ ಆಗಂಗಿಲ್ಲ ನಿಮಗೆ. 25,000 ಮೈನಸ್ ಆಗುತ್ತೆ, ಕಷ್ಟನೇ ಇಲ್ಲ ಮಾರ್ಕೆಟಲ್ಲಿ. ಓಕೆ, ನಿನ್ನೆನೂ ಅದೇ ಕಳೀತು, ಇವತ್ತು ಅದೇ ಕಳೀತು. ಇವತ್ತು ಎಕ್ಸ್ಪೈರಿಯಲ್ಲಿ ಅಂತೂ ತುಂಬಾ ವಾಲಟಿಲಿಟಿ ಇತ್ತು. ಸೊ ಅದೇ ರೀತಿ ಆಗುತ್ತೆ. ಅದಕ್ಕೆ ಬಿ ಕೇರ್ಫುಲ್. ಇದೊಂದು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಟ್ರೇಡ್ ಮಾಡ್ಕೊಳ್ಳಿ. ದುಡ್ಡು ಯಾಕಂದರೆ ನಿಮ್ಮದಿದೆ, ಮಾರ್ಕೆಟ್ದಲ್ಲ. ಓಕೆನಾ? ನೀವು ಮಾರ್ಕೆಟಿಗೆ ನೀವು ದುಡ್ಡು ಕೊಡೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಓಕೆ, ಜಸ್ಟ್ ಇದೊಂದು ಲೈನು ಇಂಪಾರ್ಟೆಂಟ್. ಓಕೆ, 25,800 ಬ್ರೇಕ್ ಆದರೆ ಕೆಳಗಡೆ ಬಂದುಬಿಟ್ಟು ಟಾರ್ಗೆಟ್ ಬಂದುಬಿಟ್ಟು 25,500 ಟಾರ್ಗೆಟ್ ಮಾಡಿ, ಇಲ್ಲ ಅಂದರೆ 600 ಟಾರ್ಗೆಟ್ ಮಾಡಿ. 200 ಪಾಯಿಂಟ್. ಓಕೆ, ಪ್ಲಸ್ 200 ನಿಮ್ಮದು ಟಾರ್ಗೆಟ್ ಮಾತ್ರ ಪ್ಲಸ್ 100 ಪಾಯಿಂಟ್. ಓಕೆ, ರಿಸ್ಕ್ ಟ್ರೇಡರ್ ಏನಿದ್ರೆ ಅವ್ರು ಬೇಕಾದ್ರೆ ತೊಗೊಂಡು ಬನ್ನಿ. ಓಕೆ, ಅದಾದ ತಕ್ಷಣ ಮೇಲ್ಗಡೆ 26,030 ತೆಗೆದ್ರೆ ಮಾರ್ಕೆಟು 26,200. ಓಕೆ, 200ಗೆ ಇಲ್ಲಿಂದ ಬುಕ್ ಮಾಡ್ಕೊಳ್ಳಿ. ಇಲ್ಲ ಸೇಫ್ ಟ್ರೇಡರ್ ಇದ್ದರೆ ಅಂತ ಅಂದ್ಕೊಳ್ಳಿ, ಅವರೆಲ್ಲ 150ಗೆ ಬುಕ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಇನ್ ಬಿಟ್ವೀನ್ ಇದೇನಿದೆ ನೋ ಟ್ರೇಡಿಂಗ್ ಝೋನ್ ಅಂತ ಹೇಳಿದ್ದೀನಿ. ಓಕೆ, ಇದು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಇಲ್ಲಿಂದ ಕೆಳಗೆ ಬಂದುಬಿಟ್ಟು ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೋ ಅಥವಾ ಇಲ್ಲಿಂದ ಬಂದುಬಿಟ್ಟು ಇಲ್ಲಿಂದ ಶಾರ್ಟ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಇಲ್ಲೇನಾದರೂ ಬೈ ಚಾನ್ಸ್ ಮತ್ತೆ ಸಿಕ್ತು ಅಂದ್ಕೊಳ್ಳಿ, ಬೇಕಾದರೆ ಇಲ್ಲೊಂದು ಟ್ರೈ ಮಾಡಿ. ಓಕೆನಾ? ಇದಕ್ಕೆ SL ಇಟ್ಕೊಂಡು ಇಲ್ಲಿ 30 ಪಾಯಿಂಟ್ SL ಇಟ್ಕೊಳ್ಳಿ. ಓಕೆ, ಇಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಬಂದಿದೆ, 990 ಹತ್ರ ಬಂದಿದೆ. ಓಕೆ, 970 ಹತ್ರ ನೀವು ಟ್ರೈ ಮಾಡಿದ್ರಿ ಅಂದ್ಕೊಳ್ಳಿ, ಇಲ್ಲಿವರೆಗೂ ಬರೋವರೆಗೂ ಬಿಗ್ SL ಆಗುತ್ತೆ. ಏನೋ ಇಲ್ಲ ಅಂತಂದರೆ -50 SL ಬರುತ್ತೆ. ಸೊ ಅದು ಟ್ರೈ ಮಾಡ್ಬೋದು, ಇಲ್ಲೇನೂ ಇಲ್ಲ ಅಂತ ಇಲ್ಲ. ಬಟ್ ನಿಮ್ಮದು ರಿಸ್ಕ್ ರಿವಾರ್ಡು ನೀವು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಬಟ್ ಇಲ್ಲೇನೂ ಲಾಂಗ್ ಇದೆ. ಓಕೆನಾ? ಟಾರ್ಗೆಟ್ ಲಾಂಗಲ್ಲಿ ಬರ್ತಾಯಿದೆ. ಬೇಕಾದರೆ ಇಲ್ಲಿ 50 ಕೊಟ್ಟರೆ ನಿಮಗೆ ಪ್ಲಸ್ 150 ಪಾಯಿಂಟ್ ಕೊಡುತ್ತೆ. ಇಲ್ಲಾಂದರೆ ಒಂದು ಕೆಲಸ ಮಾಡಿ. ಓಕೆ, ಇಲ್ಲೇ ಎಂಟ್ರಿ ತೊಗೊಳ್ಳಿ 970 ಹತ್ರ. ಓಕೆ, 970 ಹತ್ರ ಎಂಟ್ರಿ ತೊಗೊಳ್ಳಿ. 25 ಪಾಯಿಂಟ್ SL ಇಡಿ. ಓಕೆ, 25 ಪಾಯಿಂಟ್ SL ಇಡಿ. 26,000ಗೆ ಹಿಟ್ ಆಯಿತು ಅಂದ್ಕೊಳ್ಳಿ. ಓಕೆ, 26,000ಗೆ ಹಿಟ್ ಆದರೆ ಬಿಟ್ಬಿಡಿ. ಓಕೆ, ಇಲ್ಲೇನು ನೀವು ತೊಗೊಂಡಿರ್ತೀರ, ₹100 ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, 75 ರೂಪೀಸಿಗೆ ನೀವು ಎಕ್ಸಿಟ್ ಮಾಡಿದ್ದೀರಾ. ಮತ್ತು ಇಲ್ಲಿಂದ ಮತ್ತೆ ಕೆಳಗಡೆ ಬರ್ತಾಯಿತ್ತು ಅಂದ್ಕೊಳ್ಳಿ ಮಾರ್ಕೆಟ್ 970ಗೆ.
ಮತ್ತು ನಿಮಗೆ 75 ಸಿಕ್ತು ಅಂದ್ಕೊಳ್ಳಿ. 75 ಸಿಕ್ಕಾಗ 100 ರುಪೀಸ್ ಮತ್ತು 100 ರುಪೀಸ್ ಸಿಕ್ತು ಅಂದ್ಕೊಳ್ಳಿ. ಬೇಕಾದ್ರೆ ಸೆಕೆಂಡ್ ಎಂಟ್ರಿ ಬೇಕಾದ್ರೆ ಟ್ರೈ ಮಾಡಿ. ಸೆಕೆಂಡ್ ಎಂಟ್ರಿ ತೊಗೊಂಡ್ಬಿಟ್ಟು ಮತ್ತೆ 75ಗೆ ಎಸ್ ಎಲ್ ಇಟ್ಕೊಳ್ಳಿ. ಆ ರೀತಿ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲೊಂದು ಚೂರು ಡೌಟ್ ಇದೆ, ನನಗೆ ಕ್ಲಿಯರಿಫಿಕೇಷನ್ ಇಲ್ಲ. ಓಕೆನಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಇಲ್ಲಿಂದಲೇ ರಿಜೆಕ್ಷನ್ ತೊಗೊಂಡಿದ್ದೆ 960ಇಂದಲೇ. ಸೊ ಇದನ್ನು ರೀಟೆಸ್ಟ್ ಮಾಡೋಕ್ಕೆ 950 ಬರ್ತಿರಬೇಕು, ಇಲ್ಲ ಎಲ್ಲಾದರೂ ಬರ್ತಿರಬೇಕು. ಬಟ್ ಇಲ್ಲಿಂದ ಇಲ್ಲಿಂದ ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, 880 ಬ್ರೇಕ್ ಆದರೆ ಇಲ್ಲಿನೂ ನೀವು ತೊಗೊಳ್ಬೋದು, ಇಲ್ಲ ಅಂತಿಲ್ಲ. ಇದು ಟೋಟಲ್ ಇದು ನೋ ಟ್ರೇಡಿಂಗ್ ಝೋನ್ ಏನಾಗಿರುತ್ತೆ, ರಿಸ್ಕಿ ಟ್ರೇಡರ್ಗಳಿಗೆ ಆಗಿರುತ್ತೆ. ಸೇಫ್ ಟ್ರೇಡರ್ ಮಾತ್ರ ಇದೇನಿದೆ ಕೆಳಗಡೆ ಮೇಲ್ಗಡೆ ಇಲ್ಲಿ ಮಾತ್ರ ಟ್ರೈ ಮಾಡಿ. ಬಟ್ ಮಧ್ಯದಲ್ಲಿ ಬೇಕಾದರೆ ನಿಮಗೆ ಒಂದು ಲಾಟಲ್ಲಿ ಟ್ರೈ ಮಾಡಿ. ಮೇಲ್ಗಡೆ ಹೋದಾಗ ಕೆಳಗಡೆ ಬರುತ್ತೆ ಅಂತ ಟ್ರೈ ಮಾಡಿ, ಕೆಳಗಡೆ ಇದ್ದಾಗ ಮೇಲ್ಗಡೆ ಹೋಗುತ್ತೆ ಅಂತ ಟ್ರೈ ಮಾಡಿ. ಸೊ ಇನ್ ಬಿಟ್ವೀನ್ ಮಾತ್ರ ನೋಡೋಕ್ಕೇನು ಹೋಗೋಕ್ಕೆ ಹೋಗಬೇಡಿ. ಇದೊಂದು ಟ್ರೆಂಡ್ ಲೈನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದೊಂದು ಬೆಸ್ಟ್ ಇದೆ. ಓಕೆ, ಟ್ರಯಾಂಗಲ್ ಇದೂ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ಇಲ್ಲಿನೂ ಖಾಲಿ ಇದೆ, ಇಲ್ಲಿನೂ ಹೋಗೋಕ್ಕೆ ಚಾನ್ಸ್ ಇದೆ 200ಗೆ. ಓಕೆ, ಇಲ್ಲಿನೂ ಕೆಳಗಡೆ ಬರೋಕ್ಕೆ ಚಾನ್ಸ್ ಇದೆ, ಇಲ್ಲಿನೂ 25. ಯಾಕಂತಂದರೆ ಇಲ್ಲೊಂದು ಚೂರು ಚೆನ್ನಾಗೇ ಸಪೋರ್ಟ್ ಇದೆ 800. ಅದಕ್ಕೆ ನಾನು ಏನು ಹೇಳಿದೆ, ನಾನು ನಿಮಗೆ 800 ಬ್ರೇಕ್ ಆದರೆ ನೀವು ತೊಗೊಳ್ಳಿ ಅಂತ ಹೇಳ್ತಿದ್ದೀನಿ. ಬೇಕಾದರೆ ಇಲ್ಲೊಂದು ಹಾಕ್ಕೊಂಡು ಇಟ್ಕೊಂಡಿರಿ. ಅದಾದ ತಕ್ಷಣ ಇಲ್ಲೊಂದಿದೆ. ಓಕೆ, ಇದೇ ಮೋಸ್ಟ್ಲಿ ಇದೇ 800 ಇದೆ, ಇದು 850 ಇದೆ, ಸಾರಿ. ಸೊ ಅದಕ್ಕೆ ಇಲ್ಲಿ ಕೆಳಗಡೆ ಮಾತ್ರ ಸ್ವಲ್ಪ ಇಲ್ಲಿ 800ವರೆಗೂ ಬರೋವರೆಗೂ ತೊಗೋಬೋದು, ಇಲ್ಲ ಅಂತಿಲ್ಲ. ಇಲ್ಲಿ ಯಾಕಂದರೆ 850 ಒಂದು ಚೆನ್ನಾಗೇ ಸಪೋರ್ಟ್ ಇದೆ. ಓಕೆ, ಇದು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಮತ್ತು ಇಲ್ಲಿ ಒಂದು 880 ಮತ್ತು 850 ಮಧ್ಯದಲ್ಲಿ. ಸೊ ಇಲ್ಲೊಂದು ಚೂರು ಏನಾದರೂ ಮತ್ತೆ ಮೇಲ್ಗಡೆ ಸಪೋರ್ಟ್ ತೊಗೊಳುತ್ತೋ ಮತ್ತು ಕೆಳಗಡೆ ಬ್ರೇಕ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ನಿಮ್ಗೆ ಏನು ಮಾಡಿದೆ, 800 ಕೆಳಗಡೆನೇ ನೀವು ಪುಟ್ ನೋಡ್ಕೊಳ್ಳಿ ಅಂತಿದ್ದೀನಿ. ಇಲ್ಲಿ ಬೇಕಾದರೆ ನೀವು ಟ್ರೈ ಮಾಡ್ಬೋದು. ಓಕೆನಾ? -30 ಪಾಯಿಂಟ್ ಇಟ್ಕೊಂಡು 2630ಗೆ ಇಟ್ಕೊಂಡು ಮಾಡ್ಕೊಳ್ಳಿ. ಯಾಕೆಂತಂದರೆ ಇಷ್ಟು ಡಿಟೇಲಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ಬೇರೆ ವೆಡ್ನೆಸ್ಡೇ. ಓಕೆನಾ? ಫ್ರೆಶ್ ಡೇ ಇರುತ್ತೆ. ಓಕೆ, ಫ್ರೈಡೇ ಫ್ರೈಡೇ ಅಲ್ಲ, ವೆಡ್ನೆಸ್ಡೇ. ಓಕೆ, ವೆಡ್ನೆಸ್ಡೇ ಫ್ರೆಶ್ ಡೇ ಇರುತ್ತೆ. ಆವಾಗ ನಿಮ್ಗೆ ಡಿ ಕೆ ಆಗಂಗಿಲ್ಲ. ಓಕೆನಾ? 150 ರೂಪಾಯಿ ATM ಮನಿ ಇತ್ತು ಅಂದ್ಕೊಳ್ಳಿ. ಓಕೆ, ಇದಕ್ಕೊಂದು ಏನು ಮಾಡ್ತೀರಾ, 125 SL ಹಾಕ್ತೀರಾ, ಕೂತ್ಕೋತೀರಾ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಅಷ್ಟು ಬೇಗ ಡಿ ಕೆ ಆಗಿ SL ಹಿಟ್ಟಾಗಲ್ಲ. ಒಂದು ಸೈಡ್ ಏನಾದರೂ SL ಹಿಟ್ಟಾಯಿತು ಅಂದ್ಕೊಳ್ಳಿ, ಪುಟ್ ಸೈಡ್. ಓಕೆ, ನಿಮ್ಮ ಪುಟ್ ಸೈಡ್ ಇಲ್ಲಿ ಮೇಲೆ ಬಂದಿದೆ, ಕೆಳಗಡೆ ಬೀಳುತ್ತೆ ಅಂತ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಓಕೆನಾ? ಇಲ್ಲಿ ಯಾವುದೋ ಒಂದು ಪ್ರೈಸ್ ನೋಡಿರ್ತೀರ, 150 ರೂಪಾಯಿ, 26,000 150 ರೂಪಾಯಿ ನೋಡಿರ್ತೀರ. ಸೊ ಇದಕ್ಕೇನು ಮಾಡಿ, 125 SL ಹಾಕ್ಬಿಡಿ. ಹಿಟ್ಟಾಯ್ತಾ ಬಿಟ್ಬಿಡಿ. ಮತ್ತೆ ಇಲ್ಲಿ ಬರೋವರೆಗೂ ಮತ್ತೆ ಏನಾದ್ರು 26,000 ಕ್ರಾಸ್ ಆಗ್ತಾ ಇತ್ತು. ಓಕೆ, 2630ಇಂದ ಮತ್ತೆ ಕೆಳಗಡೆ ಬರ್ತಾಯಿತ್ತು ಅಂದ್ಕೊಳ್ಳಿ. 150 ಬಂದಾಗ ಮತ್ತೆ ಅದನ್ನು ಏನು ಮಾಡಿ, ಬೈ ಮಾಡಿ. ಓಕೆ, ಅದು ಸೆಕೆಂಡ್ ಎಂಟ್ರಿ. ಇದು ಏನಾದರೂ SL ಹಿಟ್ಟಾದರೆ ಟೋಟಲಿ ಹೇಳ್ತಾ ಇದ್ದೀನಿ, ಪುಟ್ ಸೈಡ್ ಟೋಟಲಿ ಅವಾಯ್ಡ್ ಮಾಡಿ, ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಮೇಲ್ಗಡೆ ಹೋದರೆ ಅದು ನಿಮ್ಮ ಇಷ್ಟ. ಥರ್ಡ್ ಎಂಟ್ರಿ ಏನಿದೆ ಅದು ನಿಮ್ಮ ಇಷ್ಟ. ಓಕೆ, ಥರ್ಡ್ ಎಂಟ್ರಿ ನೀವು ಇಷ್ಟ ಆದರೆ ನೀವು ತೊಗೊಳ್ಳಿ. ಅದು ಬಂದುಬಿಟ್ಟು 26, ಇಲ್ಲೊಂದು ಚೂರು ಮೇಲೆ ಹೋಗಬೇಡಿ. ಓಕೆ, 10 ಪಾಯಿಂಟ್ ಮೇಲೆ ಹೋಗೋಕ್ಕೆ ಬಿಟ್ಟಾಗ 26,000ಗೆ SL ಹಾಕಿಬಿಟ್ಟು, ಓಕೆ, 26,000ಗೆ SL ಹಾಕಿ, ಇಲ್ಲ 990ಗೆ ಕಂಪ್ಲೀಟಾಗಿ ಎಕ್ಸಿಟ್ ಮಾಡಿಬಿಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.